ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಸಿಜೆ ರಾಯ್ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದೆ. ನಾನಾ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇದೆ. ಕುಟುಂಬಸ್ಥರನ್ನ ವಿಚಾರಣೆಗೂ ಕೂಡ ಕರೆದಿದೆ. ಒಂದು ಕಡೆ ಡೈರಿ ಹಿಂದೆ ಬಿದ್ದಿರುವಂತಹ ತನಿಖಾ ತಂಡ, ಅದರಲ್ಲಿ ಯಾರೆಲ್ಲ ಹೆಸರುಗಳಿದೆ, ಏನಂತ ಬರೆದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ಸುಮಾರು 9 ಪುಟಗಳ ಡೆತ್ ನೋಟ್ ಇದೆ ಅನ್ನುವ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ರಿಯಲ್ ಎಸ್ಟೇಟ್ ಉದ್ಯಮಿ ಸಿಜೆ ರಾಯ್ ದುರಂತ ಅಂತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಯ್ ಫೈರ್ ಮಾಡಿದಾಗ ಸೌಂಡ್ ಯಾಕೆ ಕೇಳಿಸ್ತಿಲ್ಲ ಅನ್ನೋ ಅನುಮಾನ ಕಾಡ್ತಾ ಇದೆ. ಗುಂಡಿನ ಸದ್ದು ಕಚೇರಿಯ ಸಿಬ್ಬಂದಿಗೆ ಕೇಳಿಸಲಿಲ್ಲ. 20 ನಿಮಿಷದವರೆಗೂ ಕೂಡ ಈ ವಿಚಾರ ಹೊರಗಡೆ ಇರೋರಿಗೆ ಗೊತ್ತಾಗ್ಲೇ ಇಲ್ಲ. ಸೀಕ್ರೆಟ್ ರೂಮ್ನ ಒಳಗಡೆ ಆದಂತಹ ವಿಚಾರ ಇಲ್ಲೂ ಕೂಡ ಹೊರಗಡೆ ಯಾರ ಗಮನಕ್ಕೂ ಕೂಡ ಬರಲೇ ಇಲ್ಲ. ಅದಕ್ಕೆ ಪ್ರಮುಖವಾದಂತಹ ಕಾರಣ ಕೂಡ ಇದೆ. ಅದರ ಬಗ್ಗೆ ಕೂಡ ತನಿಖೆಯನ್ನು ನಡೆಸ್ತಾ ಇರುವಂತಹ ಎಸ್ಐಟಿ. ಆ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು, ಗನ್ ಸೌಂಡ್ ಏನಾದ್ರು ಕೇಳಿಸ್ತಾ, ಯಾಕೆ ಕೇಳಿಸಿಲ್ಲ ಅನ್ನೋದ್ರ ಬಗ್ಗೆ ತನಿಖೆ ನಡೆಸ್ತಾ ಇರುವಂತಹ ಎಸ್ಐಟಿಗೆ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ. ನೋಡಿ, ಆ ಕೊಠಡಿ ಇದೆಯಲ್ಲ, ಆ ಕೊಠಡಿಯಲ್ಲಿ ಏನೇ... ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಸಿಜೆ ರಾಯ್ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದೆ. ನಾನಾ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇದೆ. ಕುಟುಂಬಸ್ಥರನ್ನ ವಿಚಾರಣೆಗೂ ಕೂಡ ಕರೆದಿದೆ. ಒಂದು ಕಡೆ ಡೈರಿ ಹಿಂದೆ ಬಿದ್ದಿರುವಂತಹ ತನಿಖಾ ತಂಡ, ಅದರಲ್ಲಿ ಯಾರೆಲ್ಲ ಹೆಸರುಗಳಿದೆ, ಏನಂತ ಬರೆದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ಸುಮಾರು 9 ಪುಟಗಳ ಡೆತ್ ನೋಟ್ ಇದೆ ಅನ್ನುವ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ರಿಯಲ್ ಎಸ್ಟೇಟ್ ಉದ್ಯಮಿ ಸಿಜೆ ರಾಯ್ ದುರಂತ ಅಂತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಯ್ ಫೈರ್ ಮಾಡಿದಾಗ ಸೌಂಡ್ ಯಾಕೆ ಕೇಳಿಸ್ತಿಲ್ಲ ಅನ್ನೋ ಅನುಮಾನ ಕಾಡ್ತಾ ಇದೆ. ಗುಂಡಿನ ಸದ್ದು ಕಚೇರಿಯ ಸಿಬ್ಬಂದಿಗೆ ಕೇಳಿಸಲಿಲ್ಲ. 20 ನಿಮಿಷದವರೆಗೂ ಕೂಡ ಈ ವಿಚಾರ ಹೊರಗಡೆ ಇರೋರಿಗೆ ಗೊತ್ತಾಗ್ಲೇ ಇಲ್ಲ. ಸೀಕ್ರೆಟ್ ರೂಮ್ನ ಒಳಗಡೆ ಆದಂತಹ ವಿಚಾರ ಇಲ್ಲೂ ಕೂಡ ಹೊರಗಡೆ ಯಾರ ಗಮನಕ್ಕೂ ಕೂಡ ಬರಲೇ ಇಲ್ಲ. ಅದಕ್ಕೆ ಪ್ರಮುಖವಾದಂತಹ ಕಾರಣ ಕೂಡ ಇದೆ. ಅದರ ಬಗ್ಗೆ ಕೂಡ ತನಿಖೆಯನ್ನು ನಡೆಸ್ತಾ ಇರುವಂತಹ ಎಸ್ಐಟಿ. ಆ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು, ಗನ್ ಸೌಂಡ್ ಏನಾದ್ರು ಕೇಳಿಸ್ತಾ, ಯಾಕೆ ಕೇಳಿಸಿಲ್ಲ ಅನ್ನೋದ್ರ ಬಗ್ಗೆ ತನಿಖೆ ನಡೆಸ್ತಾ ಇರುವಂತಹ ಎಸ್ಐಟಿಗೆ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ. ನೋಡಿ, ಆ ಕೊಠಡಿ ಇದೆಯಲ್ಲ, ಆ ಕೊಠಡಿಯಲ್ಲಿ ಏನೇ... ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಸಿಜೆ ರಾಯ್ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದೆ. ನಾನಾ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇದೆ. ಕುಟುಂಬಸ್ಥರನ್ನ ವಿಚಾರಣೆಗೂ ಕೂಡ ಕರೆದಿದೆ. ಒಂದು ಕಡೆ ಡೈರಿ ಹಿಂದೆ ಬಿದ್ದಿರುವಂತಹ ತನಿಖಾ ತಂಡ, ಅದರಲ್ಲಿ ಯಾರೆಲ್ಲ ಹೆಸರುಗಳಿದೆ, ಏನಂತ ಬರೆದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ಸುಮಾರು 9 ಪುಟಗಳ ಡೆತ್ ನೋಟ್ ಇದೆ ಅನ್ನುವ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ರಿಯಲ್ ಎಸ್ಟೇಟ್ ಉದ್ಯಮಿ ಸಿಜೆ ರಾಯ್ ದುರಂತ ಅಂತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಯ್ ಫೈರ್ ಮಾಡಿದಾಗ ಸೌಂಡ್ ಯಾಕೆ ಕೇಳಿಸ್ತಿಲ್ಲ ಅನ್ನೋ ಅನುಮಾನ ಕಾಡ್ತಾ ಇದೆ. ಗುಂಡಿನ ಸದ್ದು ಕಚೇರಿಯ ಸಿಬ್ಬಂದಿಗೆ ಕೇಳಿಸಲಿಲ್ಲ. 20 ನಿಮಿಷದವರೆಗೂ ಕೂಡ ಈ ವಿಚಾರ ಹೊರಗಡೆ ಇರೋರಿಗೆ ಗೊತ್ತಾಗ್ಲೇ ಇಲ್ಲ. ಸೀಕ್ರೆಟ್ ರೂಮ್ನ ಒಳಗಡೆ ಆದಂತಹ ವಿಚಾರ ಇಲ್ಲೂ ಕೂಡ ಹೊರಗಡೆ ಯಾರ ಗಮನಕ್ಕೂ ಕೂಡ ಬರಲೇ ಇಲ್ಲ. ಅದಕ್ಕೆ ಪ್ರಮುಖವಾದಂತಹ ಕಾರಣ ಕೂಡ ಇದೆ. ಅದರ ಬಗ್ಗೆ ಕೂಡ ತನಿಖೆಯನ್ನು ನಡೆಸ್ತಾ ಇರುವಂತಹ ಎಸ್ಐಟಿ. ಆ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು, ಗನ್ ಸೌಂಡ್ ಏನಾದ್ರು ಕೇಳಿಸ್ತಾ, ಯಾಕೆ ಕೇಳಿಸಿಲ್ಲ ಅನ್ನೋದ್ರ ಬಗ್ಗೆ ತನಿಖೆ ನಡೆಸ್ತಾ ಇರುವಂತಹ ಎಸ್ಐಟಿಗೆ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ. ನೋಡಿ, ಆ ಕೊಠಡಿ ಇದೆಯಲ್ಲ, ಆ ಕೊಠಡಿಯಲ್ಲಿ ಏನೇ... ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಸಿಜೆ ರಾಯ್ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದೆ. ನಾನಾ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇದೆ. ಕುಟುಂಬಸ್ಥರನ್ನ ವಿಚಾರಣೆಗೂ ಕೂಡ ಕರೆದಿದೆ. ಒಂದು ಕಡೆ ಡೈರಿ ಹಿಂದೆ ಬಿದ್ದಿರುವಂತಹ ತನಿಖಾ ತಂಡ, ಅದರಲ್ಲಿ ಯಾರೆಲ್ಲ ಹೆಸರುಗಳಿದೆ, ಏನಂತ ಬರೆದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ.
ಸುಮಾರು 9 ಪುಟಗಳ ಡೆತ್ ನೋಟ್ ಇದೆ ಅನ್ನುವ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ರಿಯಲ್ ಎಸ್ಟೇಟ್ ಉದ್ಯಮಿ ಸಿಜೆ ರಾಯ್ ದುರಂತ ಅಂತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಯ್ ಫೈರ್ ಮಾಡಿದಾಗ ಸೌಂಡ್ ಯಾಕೆ ಕೇಳಿಸ್ತಿಲ್ಲ ಅನ್ನೋ ಅನುಮಾನ ಕಾಡ್ತಾ ಇದೆ. ಗುಂಡಿನ ಸದ್ದು ಕಚೇರಿಯ ಸಿಬ್ಬಂದಿಗೆ ಕೇಳಿಸಲಿಲ್ಲ. 20 ನಿಮಿಷದವರೆಗೂ ಕೂಡ ಈ ವಿಚಾರ ಹೊರಗಡೆ ಇರೋರಿಗೆ ಗೊತ್ತಾಗ್ಲೇ ಇಲ್ಲ. ಸೀಕ್ರೆಟ್ ರೂಮ್ನ ಒಳಗಡೆ ಆದಂತಹ ವಿಚಾರ ಇಲ್ಲೂ ಕೂಡ ಹೊರಗಡೆ ಯಾರ ಗಮನಕ್ಕೂ ಕೂಡ ಬರಲೇ ಇಲ್ಲ. ಅದಕ್ಕೆ ಪ್ರಮುಖವಾದಂತಹ ಕಾರಣ ಕೂಡ ಇದೆ. ಅದರ ಬಗ್ಗೆ ಕೂಡ ತನಿಖೆಯನ್ನು ನಡೆಸ್ತಾ ಇರುವಂತಹ ಎಸ್ಐಟಿ. ಆ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು, ಗನ್ ಸೌಂಡ್ ಏನಾದ್ರು ಕೇಳಿಸ್ತಾ, ಯಾಕೆ ಕೇಳಿಸಿಲ್ಲ ಅನ್ನೋದ್ರ ಬಗ್ಗೆ ತನಿಖೆ ನಡೆಸ್ತಾ ಇರುವಂತಹ ಎಸ್ಐಟಿಗೆ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ. ನೋಡಿ, ಆ ಕೊಠಡಿ ಇದೆಯಲ್ಲ, ಆ ಕೊಠಡಿಯಲ್ಲಿ ಏನೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬ್. ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಸಿಜೆ ರಾಯ್ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದೆ. ನಾನಾ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇದೆ. ಕುಟುಂಬಸ್ಥರನ್ನ ವಿಚಾರಣೆಗೂ ಕೂಡ ಕರೆದಿದೆ. ಒಂದು ಕಡೆ ಡೈರಿ ಹಿಂದೆ ಬಿದ್ದಿರುವಂತಹ ತನಿಖಾ ತಂಡ, ಅದರಲ್ಲಿ ಯಾರೆಲ್ಲ ಹೆಸರುಗಳಿದೆ, ಏನಂತ ಬರೆದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ಸುಮಾರು 9 ಪುಟಗಳ ಡೆತ್ ನೋಟ್ ಇದೆ ಅನ್ನುವ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ರಿಯಲ್ ಎಸ್ಟೇಟ್ ಉದ್ಯಮಿ ಸಿಜೆ ರಾಯ್ ದುರಂತ ಅಂತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಯ್ ಫೈರ್ ಮಾಡಿದಾಗ ಸೌಂಡ್ ಯಾಕೆ ಕೇಳಿಸ್ತಿಲ್ಲ ಅನ್ನೋ ಅನುಮಾನ ಕಾಡ್ತಾ ಇದೆ. ಗುಂಡಿನ ಸದ್ದು ಕಚೇರಿಯ ಸಿಬ್ಬಂದಿಗೆ ಕೇಳಿಸಲಿಲ್ಲ. 20 ನಿಮಿಷದವರೆಗೂ ಕೂಡ ಈ ವಿಚಾರ ಹೊರಗಡೆ ಇರೋರಿಗೆ ಗೊತ್ತಾಗ್ಲೇ ಇಲ್ಲ. ಸೀಕ್ರೆಟ್ ರೂಮ್ನ ಒಳಗಡೆ ಆದಂತಹ ವಿಚಾರ ಇಲ್ಲೂ ಕೂಡ ಹೊರಗಡೆ ಯಾರ ಗಮನಕ್ಕೂ ಕೂಡ ಬರಲೇ ಇಲ್ಲ. ಅದಕ್ಕೆ ಪ್ರಮುಖವಾದಂತಹ ಕಾರಣ ಕೂಡ ಇದೆ. ಅದರ ಬಗ್ಗೆ ಕೂಡ ತನಿಖೆಯನ್ನು ನಡೆಸ್ತಾ ಇರುವಂತಹ ಎಸ್ಐಟಿ. ಆ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು, ಗನ್ ಸೌಂಡ್ ಏನಾದ್ರು ಕೇಳಿಸ್ತಾ, ಯಾಕೆ ಕೇಳಿಸಿಲ್ಲ ಅನ್ನೋದ್ರ ಬಗ್ಗೆ ತನಿಖೆ ನಡೆಸ್ತಾ ಇರುವಂತಹ ಎಸ್ಐಟಿಗೆ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ. ನೋಡಿ, ಆ ಕೊಠಡಿ ಇದೆಯಲ್ಲ, ಆ ಕೊಠಡಿಯಲ್ಲಿ ಏನೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬ್. ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಸಿಜೆ ರಾಯ್ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದೆ. ನಾನಾ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇದೆ. ಕುಟುಂಬಸ್ಥರನ್ನ ವಿಚಾರಣೆಗೂ ಕೂಡ ಕರೆದಿದೆ. ಒಂದು ಕಡೆ ಡೈರಿ ಹಿಂದೆ ಬಿದ್ದಿರುವಂತಹ ತನಿಖಾ ತಂಡ, ಅದರಲ್ಲಿ ಯಾರೆಲ್ಲ ಹೆಸರುಗಳಿದೆ, ಏನಂತ ಬರೆದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ಸುಮಾರು 9 ಪುಟಗಳ ಡೆತ್ ನೋಟ್ ಇದೆ ಅನ್ನುವ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ರಿಯಲ್ ಎಸ್ಟೇಟ್ ಉದ್ಯಮಿ ಸಿಜೆ ರಾಯ್ ದುರಂತ ಅಂತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಯ್ ಫೈರ್ ಮಾಡಿದಾಗ ಸೌಂಡ್ ಯಾಕೆ ಕೇಳಿಸ್ತಿಲ್ಲ ಅನ್ನೋ ಅನುಮಾನ ಕಾಡ್ತಾ ಇದೆ. ಗುಂಡಿನ ಸದ್ದು ಕಚೇರಿಯ ಸಿಬ್ಬಂದಿಗೆ ಕೇಳಿಸಲಿಲ್ಲ. 20 ನಿಮಿಷದವರೆಗೂ ಕೂಡ ಈ ವಿಚಾರ ಹೊರಗಡೆ ಇರೋರಿಗೆ ಗೊತ್ತಾಗ್ಲೇ ಇಲ್ಲ. ಸೀಕ್ರೆಟ್ ರೂಮ್ನ ಒಳಗಡೆ ಆದಂತಹ ವಿಚಾರ ಇಲ್ಲೂ ಕೂಡ ಹೊರಗಡೆ ಯಾರ ಗಮನಕ್ಕೂ ಕೂಡ ಬರಲೇ ಇಲ್ಲ. ಅದಕ್ಕೆ ಪ್ರಮುಖವಾದಂತಹ ಕಾರಣ ಕೂಡ ಇದೆ. ಅದರ ಬಗ್ಗೆ ಕೂಡ ತನಿಖೆಯನ್ನು ನಡೆಸ್ತಾ ಇರುವಂತಹ ಎಸ್ಐಟಿ. ಆ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು, ಗನ್ ಸೌಂಡ್ ಏನಾದ್ರು ಕೇಳಿಸ್ತಾ, ಯಾಕೆ ಕೇಳಿಸಿಲ್ಲ ಅನ್ನೋದ್ರ ಬಗ್ಗೆ ತನಿಖೆ ನಡೆಸ್ತಾ ಇರುವಂತಹ ಎಸ್ಐಟಿಗೆ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ. ನೋಡಿ, ಆ ಕೊಠಡಿ ಇದೆಯಲ್ಲ, ಆ ಕೊಠಡಿಯಲ್ಲಿ ಏನೇ